ಪಂಚಮಿ ಹಬ್ಬ ಬಂದಾಗ ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಉಂಡೆಗಳನ್ನು ಅಂದರೆ ಲಡ್ಡುಗಳನ್ನು ತಯಾರು ಮಾಡ್ತಾರೆ. ನಮ್ಮ ಮನೆಯಲ್ಲಿಯೂ ಕೂಡ ಒಂದು ಶೇಂಗಾ ಉಂಡೆಗಳನ್ನು ಅಂದರೆ ಪೀನಟ್ ಲಡ್ಡುಗಳನ್ನು ನಾವು ತಯಾರು ಮಾಡ್ತೀವಿ. ಇದಕ್ಕೆ ಈಗಾಗಲೇ ನಾವು ತಿನ್ನುವ ಅಂಟನ್ನು ಮತ್ತು ಅಳವಿಯನ್ನು ಹುರಿದಿಟ್ಕೊಂಡೀವಿ. ಇದು ನೋಡಿ ಶೇಂಗಾವನ್ನು ಒಂದು ತಂದು ಸ್ವಚ್ಛ ಮಾಡಿ ಅವುಗಳನ್ನು ಹುರಿದು ಒಂದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಸಣ್ಣಂಗೆ ಭಾಳ ಸಣ್ಣಂಗೆ ಮಾಡಿಬೇಡ್ರಿ, ಸ್ವಲ್ಪ ಅವು ಅಗಲಚ್ಚಗಳು ಉಳಿಬೇಕಾಗತಿ. ಆಮೇಲೆ ಇಲ್ಲಿ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸಬೇಕಾಗ್ತದೆ. ನೀವು ಎಷ್ಟು ಶೇಂಗಾ ತೊಗೊಂಡಿರ್ತೀರಿ ಅದರ ಅಳತೆ ಮೇಲೆ ಬೆಲ್ಲವನ್ನು ತೊಗೊಂಡ ಈ ರೀತಿಯಾಗಿ ನೀವು ಅದು ಕರಗೋವರೆಗೂ ಒಂದು ಸಣ್ಣ ಉರಿಯಲ್ಲಿ ಇಟ್ಟು ಕುದಿಸಬೇಕಾಗತಿ. ಬೆಲ್ಲದ ಕಣ್ಣೆ ಏನು ಉಳಿಬಾರ್ದು. ಈ ರೀತಿ ನೀವು ಅದನ್ನು ಯಾವತ್ತೂ ತಿರುಗಾಡ್ಕೋತ ಇರಬೇಕು. ಇದಕ್ಕೆ ಒಂದೇ ಕಡೆ ಇದ್ರೆ ಅದು ಒಂದು ಸೀದ ಹೋಗೋ ಚಾನ್ಸಸ್ಸು ಇರ್ತದೆ. ಇಲ್ಲೇನು ಬೆಲ್ಲದ ಪಾಕ ಒಂದು ಅಂಟಂಟಾಗುವಂಥ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ಒಂದು ಬೆಲ್ಲ ಕರಗಿದ್ರೆ ಸಾಕು. ಈ ನೋಡಿರಿ ಬೆಲ್ಲ ಕರಗೈತಿ. ನೋಡಿ ನಮ್ಮ ತಾಯಿ ಇದನ್ನೆಲ್ಲ ಉಂಡೆಯನ್ನು ಮಾಡ್ತಾ ಇದ್ದಾಳೆ. ಆ ಒಂದು ಬೆಲ್ಲದ ಒಂದು ಪಾಕದಲ್ಲಿ ಅಂದರೆ ಕರಗಿದಂಥ ಬೆಲ್ಲದಲ್ಲಿ ಎಲ್ಲ ವಸ್ತುವನ್ನು ಶೇಂಗಾದ ಪುಡಿ, ಹುರಿದಂಥ ಅರಳು ಮತ್ತು ಅಳವಿಯನ್ನು ಕೂಡ ಸೇರಿಸಬೇಕು. ಆಮೇಲೆ ಎಲ್ಲವನ್ನು ಶೇಂಗಾದ ಪುಡಿಯನ್ನು ಕೂಡ ಸೇರಿಸ್ಕೊಳತ್ತೀವಿ. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಒಂದು ಏಲಕ್ಕಿಯನ್ನು ಕೂಡ ನೀವು ಸೇರಿಸ್ಕೋಬೋದು. ಏಲಕ್ಕಿ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಒಂದು ಬೆಲ್ಲ ಮತ್ತು ಅಂಟು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಒಮ್ಮೆಲೆ ಇದನ್ನು ಮಿಕ್ಸ್ ಮಾಡಿಕೊಂಡೇನ ಉಂಡೆಯನ್ನು ಕಟ್ಟಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಅದು ಬಿಸಿ ಇರೋದ್ರಿಂದ ಕೈಯನ್ನು ಸುಟ್ಟುಕೊಳ್ಳುವಂಥ ಚಾನ್ಸು ಇರ್ತೈತಿ. ಅದರಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 10 ರಿಂದ 15 ನಿಮಿಷ ತಣ್ಣಗಾಗಲು ಬಿಡಬೇಕು. ಆಮೇಲೆ ಮಾತ್ರ ನೀವು ಉಂಡೆಯನ್ನು ಕಟ್ಟಬೇಕು. ಈ ಒಂದು ಉಂಡೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಿಂದ ಒಂದು ರಕ್ತಹೀನತೆ ಅಂದರೆ ಅನಿಮಿಯಾ ಕೂಡ ಕಡಿಮೆ ಆಗ್ತೈತಿ. ಇದನ್ನು ನೀವು ಪಂಚಮ್ಯಾಗ ಅಷ್ಟೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮಗೆ ಯಾವಾಗ ಬೇಕಾದಾಗ ಮಾಡ್ಬೋದು. ಮನೆಯಲ್ಲಿ ಹುಡುಗರಿದ್ರೆ ಬಹಳ ಒಂದು ಪ್ರೀತಿಯಿಂದ ಇದನ್ನು ತಿಂತಾರು. ನೋಡಿ ಸ್ವಲ್ಪ ನಾವು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ ಅಂದ್ರೆ ಅದು ಇನ್ನೂ ಸ್ವಲ್ಪ ಸುಡತೈತಿ. ಆದ್ದರಿಂದ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ ಈ ರೀತಿಯಾಗಿ ಉಂಡೆಯನ್ನು ಕಟ್ತಾ ಇದ್ದಾರೆ. ನೋಡಿರಿ ಒಂದು ಉಂಡೆ ಈಗ ರೆಡಿ ಆಗೈತಿ. ಹೌದಾ? ಹಾಂ ನೋಡಿರಿ ಭಾರಿ ಐತೆ ನಮ್ಮವ್ವ. ಪಂಚಮಿಗೆ ಬೇರೆ ಬೇರೆ ಉಂಡೆಯನ್ನು ಮಾಡ್ತಾರೆ. ನಾ ಇಲ್ಲಿ ಬರೀ ಶೇಂಗಾ ಉಂಡೆ ಮಾಡೋದನ್ನು ಅಷ್ಟೇ ತೋರಿಸೀನಿ. ನೋಡ್ರಿ ಉಂಡೆಗಳು ರೆಡಿ ಆಗತ್ತವು.